ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇವತ್ತು ಬ್ಲೌಸು ಕಟ್ ಮಾಡಿ ಹೊಲಿಯೋಣ ಅಂತಂದು ಹೇಳ್ಬಿಟ್ಟು ಕೂತಿದ್ದೀನಿ ನಾನು. ಬೆಳಗ್ಗೆನೇ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಎಲ್ಲ ಡ್ಯೂಟಿಗೆ ಹೋದ್ರು ನಮ್ಮ ಯಜಮಾನ್ರು. ಊಟಕ್ಕೆಲ್ಲ ತೊಗೊಂಡು ಮುದ್ದೆ ಅನ್ನ ಮತ್ತು ಮೂಲಂಗಿ ಸಾಂಬಾರೆಲ್ಲ ಮಾಡಿದ್ದೆ. ಸೊ ಊಟ ಮಾಡಿಕೊಂಡು ಅವರು ಊಟಕ್ಕೆಲ್ಲ ತೊಗೊಂಡೋದ್ರು. ಆಮೇಲೆ ನನ್ನ ಮಗನೂ ಕಾಲೇಜ್ಗೆ ಹೋದ. ಅವ್ರು ಹೋದ್ಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಕಟ್ಟಿಂಗಿಗೆ ಕೂತ್ಕೊಂಡಾಗ ಆಗಲೇ 3:30 ಮೇಲಾಗೋಗಿತ್ತು. ಅವ್ವ ಇಷ್ಟೊತ್ತಲ್ಲಿ ಏನು ಹೊಲಿತೀಯ, ಬೇಡ ಬಿಡು, ಇನ್ನು ಅಡುಗೆ ಮಾಡೋಕ್ಕೆಲ್ಲ ಸಾಯಂಕಾಲಕ್ಕೆ ಟೈಮಾಗಿ ಹೋಗುತ್ತೆ, ಎಲ್ಲ ಕೆಲಸ ಆಗೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತಲ್ಲ, ಇವಾಗ ಇನ್ನೇನು ಹೊಲಿತಿದ್ದೀಯಾ ಕೂತ್ಕೊಂಡು ಅಂತ ಅವ್ವ ಬೈತಾನೆ ಇದ್ದರು. ಪರವಾಗಿಲ್ಲ ಎಷ್ಟೊತ್ತಾದರೂ ನಾನು ಇವತ್ತು ಇದೊಂದು ಬ್ಲೌಸು ಹೊಲ್ದ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊತೀನಿ ಬಿಡು ಅಂತ ಹೇಳ್ತಾಯಿದ್ದೀನಿ. ಅದಕ್ಕೆ ಅವ್ವ ಬೇಡ ಬೇಡ ಅಂತಲೇ ಹೇಳ್ತಾಯಿದ್ರು. ಇದೇನು ಬೇರೆಯವ್ರದ್ದೇನಲ್ಲ ಬ್ಲೌಸು, ಅವ್ವಂದೇ ಬ್ಲೌಸ್ ಇದು. ಫಾಲ್ಸ್ ಎಲ್ಲ ಹಾಕ್ಕೊಟ್ಟೆ, ಬೇರೆಯವ್ರದ್ದು ಇತ್ತಲ್ವ ಅದೆಲ್ಲ ಫಾಲ್ಸ್ ಹಾಕ್ಕೊಟ್ಟೆ. ಬಟ್ ಅದು ಯಾರ್ದು ಬ್ಲೌಸ್ ಎಲ್ಲ ಹೊಲಿಯೋಕ್ಕಾಗಿಲ್ಲ ನನಗೆ. ಅದೆಲ್ಲ ಬ್ಲೌಸ್ಗಳು ಹಂಗೆ ಐತೆ. ಆದರೆ ಅವ್ವ ಅದೇ ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಹೋಗೋವಾಗ ಹಾಕ್ಕೊಂಡು ಹೋಗ್ತಾರೆ ಅಂತಂದು ಹೇಳ್ಬಿಟ್ಟು ಇದೊಂದು ಬ್ಲೌಸ್ ಮಾತ್ರ ಕಟ್ ಮಾಡಿ ಹೊಲಿತಾಯಿದ್ದೀನಿ ಅವ್ನಿಗೆ. ಇನ್ನು ಉಳಿದಿರೋ ಬ್ಲೌಸ್ಗಳ್ನೆಲ್ಲ ಊರಿಗೆ ಹೋಗಿ ಬಂದಮೇಲೆ ಹೊಲ್ಕೊಡ್ಬೇಕು. ಅದೇ ಅವ್ವ ಬಿಟ್ಟು ಬಾ ನನಗೆ ಅಂತ ಹೇಳ್ತಾಯಿದ್ದಾರೆ. ಅದಕ್ಕೆ ಮತ್ತೆ ತುಂಬ ಬ್ಲೌಸ್ಗಳು ಐತೆ ಹೊಲ್ಕೊಟ್ಟಿರೋದು ಅವ್ಗೆ. ಜಾಸ್ತಿ ಏನು ಹರ್ಕೊಳ್ಳೋದಿಲ್ಲ ಅವ್ವ. ಬ್ಲೌಸೆಲ್ಲ ಜಾಸ್ತಿನೇ ಐತೆ. ಆವಾಗವಾಗ ಒಂದು 5-6 ಹೊಲ್ದು ಕೊಟ್ಬಿಟ್ರೆ ಇಟ್ಕೊತಾರೆ ಅವರು. ಜಾಸ್ತಿ ಏನು ಹೊಲ್ಸ್ಕೊಳ್ಳೋದಿಲ್ಲ. ಒಂದು 5 ಬ್ಲೌಸು 6 ಬ್ಲೌಸು ಹೊಲ್ಕೊಟ್ಬಿಟ್ರೆ ಸಾಕು. ಅದೇ ಸುಮಾರು ದಿನ ಬರುತ್ತೆ ಅವ್ಗೆ. ಹಂಗಾಗಿ ಅವ್ವ ಬೇಡ ಬಿಡು, ಇವಾಗ ನಿನಗೆ ಕೆಲಸ ಬೇರೆ ಐತಲ್ಲ, ಹೋಗು, ಏನಕ್ಕೆ ಇಟ್ಕೊಂಡು ಕೂತಿದ್ದೀಯಾ ಅಂತ ಹೇಳ್ತಾನೇ ಇದ್ದರು. ಇರಲಿ ಪರವಾಗಿಲ್ಲ ಅಂತೇಳ್ಬಿಟ್ಟು ನಾನು ಹೊಲಿತಾನೇ ಇದ್ದೀನಿ. ಯಾಕೆಂದರೆ ಕೆಲಸಗಳೇ ಆಗೋಗುತ್ತಲ್ವ. ಅದಕ್ಕೆ ಅವ್ವ ಅದೆಲ್ಲ ನೋಡ್ತಾ ಇದ್ರಲ್ವ, ಬೇಡ ಬೇಡ ಅಂತ ನೋಡಿ ಬೈಕೊಂಡು ಓಡಾಡ್ತಾ ಇತ್ತು ಅವ್ವ. ಎಷ್ಟು ಹೇಳಿದ್ರು ಕೇಳಲ್ಲ ನೀನು, ಬೇಡ ಅಂದ್ರೂ ಕೇಳಲ್ವಲ್ಲ ನೀನು ಅಂತಂದು ಹೇಳ್ಬಿಟ್ಟು ಬೈತಾನೆ ಇದ್ದಾರೆ. ಅದೆಲ್ಲ ಕಿವಿಗೆ ಹಾಕ್ಕೊಂಡಿಲ್ಲ ನಾನು. ನೀನೇನಾದರೂ ಬೈಯಿ, ನಾನು ಇದೊಂದು ಬ್ಲೌಸ್ ಹೊಲ್ಕೊಡ್ತೀನಿ, ಹೋಗೋವಾಗ ಹಾಕೋ ನೀನು ಅಂತಂದು ಹೇಳ್ಬಿಟ್ಟು ಬೈತಾನೇ ಇದ್ದರು. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಪಾಡಿಗೆ ನಾನು ಬಟ್ಟೆ ಹೊಲ್ಕೊಂಡು ಕೂತಿದ್ದೀನಿ. ಏಕೆಂದರೆ ನಮ್ಮ ಯಜಮಾನ್ರಿಗೆಲ್ಲ ಅಡುಗೆ ಮಾಡೋಕ್ಕೆ ಟೈಮಾಗಿ ಹೋಗುತ್ತೆ ಅಂತ ಅವ್ವ ಬಟ್ಟೆ ಹೊಲ್ಕೊಂಡು ಕೂತ್ಕೊಂಡ್ರೆ ಇವಳು ಇನ್ನು ಸಾಯಂಕಾಲಕ್ಕೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮಾಗಿ ಹೋಗುತ್ತೆ ಅಂತ ನಮ್ಮವ್ವ ಅದಕ್ಕೆ ಹೇಳ್ತಾಯಿದ್ರು. ಪರವಾಗಿಲ್ಲ ಅಂತೇಳ್ಬಿಟ್ಟು ನಾನು ಕೂತ್ಕೊಂಡು ಹೊಲಿತಾ ಇದ್ದೀನಿ ಬ್ಲೌಸು. ನೋಡಿ, ಅವ್ರಿಗೆಲ್ಲ ಈಸಿ ಹೊಲಿಯೋದು. ನಮ್ಮವ್ವ ಏನು ಜಾಸ್ತಿ ಡೀಪ್ ಇಟ್ಕೊಳ್ಳೋದಿಲ್ಲ. ಆಮೇಲೆ ಏನು ಉದ್ದ ತೋಳು, ಆಮೇಲೆ ಪೈಪಿಂಗ್ ಎಲ್ಲ ಕೊಡೋ ಇದಿರೋದಿಲ್ಲ ನಮ್ಮವ್ಗೆ. ಹಂಗಾಗಿ ಬೇಗನೆ ಆಗೋಗುತ್ತೆ ಬ್ಲೌಸು. ಎಲ್ಲ ಕಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ 1 ಅವರಲ್ಲೆಲ್ಲ ಹೊಲ್ದು ಕೊಟ್ಬಿಡ್ಬೋದು. ಹಾಗಾಗಿ ಎಲ್ಲ ಕಟಿಂಗ್ ಮಾಡಿಕೊಂಡು ನಾನು ಮಿಷಿನ್ ಮೇಲೆ ಕೂತ್ಕೊಂಡು ಹೊಲಿತಾ ಇದ್ದೆ. ಅವ್ವ ನೋಡ್ಕೊಂಡು ಕೂತಿದ್ದಾರೆ. ನನ್ನ ಮಗನೂ ಬಂದ 4 ಗಂಟೆ ಅಷ್ಟರಲ್ಲಿ. ಅವನು ನಾನು ಕಾಫಿ ಮಾಡಿಕೊಡ್ತೀನಿ, ನೀನು ಪರವಾಗಿಲ್ಲ ಹೊಲ್ಕೊಡು ಬ್ಲೌಸು ಅವಂಗೆ ಅಂತ ಹೇಳ್ದ. ಹಾಗಾಗಿ ನಾನು ಸರಿ ಆಯಿತು ಅಂತಂದು ಹೇಳ್ಬಿಟ್ಟು ಅವನು ಕಾಫಿ ಮಾಡಿಕೊಡ್ತಾ ಇದ್ದ ನಮ್ಮ ಅವ್ವಗೆ. ಆಯಿತು ಅಂದ್ಬಿಟ್ಟು ನಾನು ಮಿಷಿನ್ ಮೇಲೆ ಕೂತ್ಕೊಂಡು ಹೊಲಿತಾ ಇದ್ದೀನಿ ಬ್ಲೌಸು. ಸೊ ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ತುಂಬ ಗಲಾಟೆ ಆ ಕಡೆ ಈ ಕಡೆ ಎಲ್ಲ ಕೆಲಸ ನಡೀತಾ ಇರೋದ್ರಿಂದ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ವೀಡಿಯೋಗೂ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಯಾಕೆಂದರೆ ತುಂಬ ಗಲಾಟೆ. ಸೊ ಆಮೇಲೆ ಮ್ಯೂಸಿಕ್ ಎಲ್ಲ ಹಾಕಿರ್ತಾರೆ ಪಕ್ಕದಲ್ಲಿ ಮನೆ ಇರೋದ್ರಿಂದ. ಸೊ ಅದೆಲ್ಲಾದರೂ ಕಾಪಿರೈಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಗೂ ಸ್ವಲ್ಪ ಏನು ಸೌಂಡ್ ಇಲ್ಲದೆ ಇರೋ ಟೈಮಲ್ಲಿ ನೋಡಿ ವಾಯ್ಸ್ ಓವರ್ ಕೊಟ್ಕೊತೀನಿ. ಆಮೇಲೆ ಕಾಪಿರೈಟ್ ಬಂದರೆ ಅದೇನು ಹೆಂಗೆ ಮಾಡೋದು ಅಂತ ನಮಗೆ ಗೊತ್ತಾಗಿಲ್ಲ. ಯಾವುದೂ ಬಂದಿಲ್ಲ ಇಲ್ಲಿವರೆಗೂ ವೀಡಿಯೋಗೆ. ಸೊ ಹಂಗಾಗಿನೇ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಅದೆಲ್ಲ ರಿಸ್ಕು ಬೇಡ ಅನ್ನೋ ಕಾರಣಕ್ಕೆ. ಇದು ಸ್ವಲ್ಪ ಬಟ್ಟೆ ಕಡಿಮೆ ಬಂದಿತ್ತು ಆ ಕಡೆ ಈ ಕಡೆ ತೋಳಿಗೆ. ಅದು ಬಟ್ಟೆ ಪೀಸ್ ಅಟ್ಯಾಚ್ ಮಾಡ್ಕೊಂಡು ಹೊಲಿಬೇಕು. ಸೊ ಹೊಲಿಯೋಕೆ ಕೂತ್ಕೊಂಡೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಹೊಲ್ದಾದ್ಮೇಲೆ. ಹೊಲಿಯೋ ಅಷ್ಟರಲ್ಲಾಗಲೇ 6:30 6:45 ಆಗೋಗಿತ್ತು. ಅದಕ್ಕೆ ನಾನು ಎಲ್ಲ ಬ್ಲೌಸೆಲ್ಲ ಹೊಲ್ದಿಟ್ಬಿಟ್ಟು ಅಡುಗೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಹೋದೆ ನಾನು. ನೋಡಿ, ಈ ಥರ ಬಂದಿದೆ ಹೊಲ್ದಿರೋದು ಬ್ಲೌಸು. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ನೋಡಿ, ನಮ್ಮವ್ವ ಉಕ್ಸೆಲ್ಲ ಹಾಕ್ಕೊಳ್ಳೋದಿಲ್ಲ, ಗುಂಡಿ ಹಾಕ್ಕೋತಾರೆ. ಸೊ ಹಂಗಾಗಿ ಅವ್ರಿಗೆ ಕಾಜಾ ಮಾಡಿ ಗುಂಡಿ ಹಾಕಿ ಕೊಡಬೇಕು. ಉಕ್ಸೆಲ್ಲ ಹಾಕ್ಕೊಳಕ್ಕೆ ಬರೋದಿಲ್ಲ ಅವಂಗೆ. ಹಾಗಾಗಿ ಕಾಜಾ ಮಾಡಬೇಕು ಅವ್ರಿಗೆ. ಅದು ಅಡುಗೆ ಎಲ್ಲ ಮುಗಿಸಿದ್ಮೇಲೆ ಮಾಡಿಕೊಡ್ತೀನಿ, ಬಟನ್ನೆಲ್ಲ ಹಾಕ್ಕೊಡ್ತೀನಿ. ಯಾಕೆಂದರೆ ಟೈಮಾಗಿ ಹೋಗಿತ್ತಲ್ವ, ಬಟನ್ ಹಾಕೋಕ್ಕಾಗಲಿಲ್ಲ.
ಸೊ ನಾನು ಅಡುಗೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಹೋದೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು. ಟೈಮಾಗಿ ಹೋಗಿತ್ತು ಆಗಲೇ 6:45 7 ಗಂಟೆ ಅಷ್ಟರಲ್ಲಿ ಬಂದುಬಿಡ್ತಾರೆ ನಮ್ಮ ಯಜಮಾನ್ರು. ಸೊ ಅವರೂ ಬಂದರು. ಬರೋವಾಗ ಅವರೆಕಾಯಿ ತೊಗೊಂಡು ಬಂದಿದ್ದರು. ಅವರೆಕಾಯಿ ಮುಗಿಯೋವರೆಗೂ ಇವರು ಡೈಲಿಂಗ್ ಅವರೆಕಾಯಿ ತರ್ತಾ ಇರ್ತಾರೆ. ಅವರೆಕಾಯಿ ಅಂದರೆ ತುಂಬ ಇಷ್ಟ ಅವ್ರಿಗೆ. ಹಂಗಾಗಿ ಅವರೆಕಾಯಿ ಸುಗ್ಗಿ ಮುಗಿಯೋವರೆಗೂ ತರ್ತಾನೆ ಇರ್ತಾರೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.